ورحمة الله وبركاته. بسم الله الرحمن الرحيم. الحمد لله رب العالمين والصلاة والسلام على أشرف المخلوقين وعلى آله وصحبه أجمعين. أما بعد، إن ينصركم الله فلا غالب لكم وإن يخذلكم فمن ذا الذي ينصركم وعلى الله فليتوكل المؤمنون. صدق الله العليم. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಗಮಿಸಲೇಬೇಕಾಗಿದ್ದಂತಹ ಶಾಫಿ ಬಳ್ಳಾರೆ ಯುವ ನಾಯಕರು ವೇದಿಕೆಯನ್ನು ಹಂಚಿಕೊಂಡಿದ್ದೀರಿ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ಎಲ್ಲ ಮಹನೀಯರ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಒಂದು ಅಪೂರ್ವ ಸಮಾರಂಭದ ಸಂಘಟಿಸಿದಂತಹ ಸಾಲತೂರ್ ಮತ್ತು ಪರಿಸರ ಜಮಾಅತಿನ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ಮುಸ್ಲಿಂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು, ನಾಯಕರನ್ನು ಪ್ರಥಮವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯಾಗಿ ಆಯ್ಕೆ ಮಾಡಿದಂತಹ ಜಿಲ್ಲೆಯಲ್ಲಿ ಧಾರ್ಮಿಕ, ಸಾಮಾಜಿಕ ಮತ್ತು ಸೌಹಾರ್ದ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಂತಹ ಮುಸ್ಲಿಂ ಯುವಕರಿಗೆ ಸ್ಫೂರ್ತಿಯನ್ನು ನೀಡುವ ಉದಯೋನ್ಮುಖ ನಾಯಕ ಹಾಜಿ ಮುಸ್ತಫಾ ಕೆಂಪಿ ಉಪ್ಪಿನಂಗಡಿ ರವರ, ಅದೇ ರೀತಿ ಜಿಲ್ಲೆಯಾದ್ಯಂತ ಅನೇಕ ಹಿಂದೂ ಮುಸ್ಲಿಂ ಸಮಾರಂಭಗಳಲ್ಲಿ ಭಾಗವಹಿಸಿ ಇಸ್ಲಾಂ ಧರ್ಮದ ನೈಜ ಸಂದೇಶವನ್ನು ಪ್ರಚಾರಪಡಿಸುವಂತಹ ಉಜ್ವಲ ವಾಗ್ಮಿಗಳು, ಧರ್ಮಗುರುಗಳು ಆದ ಮೌಲಾನಾ ಅಬ್ದುಲ್ ಅಜೀಜ್ ಜಾರಮಿ ಚೊಕ್ಕಬೆಟ್ಟು, ಅದೇ ರೀತಿ ಯುವ ಜನಾಂಗಣದಲ್ಲಿ ನ್ಯಾಯಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ಸತ್ಯಕ್ಕಾಗಿ ಹೋರಾಟದ ಒಂದು ಸ್ಫೂರ್ತಿಯನ್ನು ಬೆರೆಸುತ್ತಿರುವಂತಹ ಸಾಮಾಜಿಕ ನ್ಯಾಯಪರ ಹೋರಾಟಗಾರರಾದ ಯುವ ವಾಗ್ಮಿಗಳು ಶಾಫಿ ಬಳ್ಳಾರೆ ಅವರ ಹಾಗೂ ಈ ಐಕ್ಯತಾ ವೇದಿ ಅಧ್ಯಕ್ಷರು ಆದಂತಹ ಅಬ್ದುಲ್ ಖಾದರ್ ಸಾಲತೂರ್ ಅವರ, ಕಲಂದರ್ ಪರ್ತಿಪಾಡಿರವರ ಹಾಗೂ ಇಲ್ಲಿ ನೆರೆದಂತಹ ಎಲ್ಲ ಮುಸ್ಲಿಂ ಸಹೋದರರ ಹಾಗೂ ಮುಸ್ಲಿಮೇತರರ ಶಾಂತಿಪ್ರಿಯ ಬಂಧುಗಳೇ, ಯಾರು ಹೆದರ್ಕೊಳ್ಬೇಕಾಗಿಲ್ಲ. ಇಲ್ಲಿ ಏನು ಗಲಾಟೆ ನಡೆಸಲಿಕ್ಕೆ, ಯುದ್ಧ ನಡೆಸಲಿಕ್ಕೆ ಈ ಮುಸ್ಲಿಂ ಯುವಕರು ಇಲ್ಲಿ ಸೇರಿಲ್ಲ ಎಂಬುದನ್ನು ಒಂದು ನಿಮಿಷ ಅಲ್ಲಿಂದ ಬೇರೆ ಯಾರು ಘೋಷಣೆ ಕೂಗಬಾರದು. ಶಾಂತಿ ಪ್ರಿಯವಾಗಿ ಭಾಷಣಗಳನ್ನು ಕೇಳಬೇಕು, ಧರ್ಮವೇಣು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು, ಧರ್ಮದ ಸ್ಫೂರ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಹೊರತು ಯಾರು ಘೋಷಣೆ ಕೂಗಬಾರದು. ನೀವು ಆ ರೀತಿ ಧಿಕ್ಕಾರ ಅಥವಾ ಬೇರೆ ಏನಾದರೂ ಘೋಷಣೆ ಕೂಗಿದರೆ ಬಟ್ಟಣ ಸಂಸ್ಕೃತಿಗೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲದಂತೆ ಆಗ್ತದೆ. ಆದ್ದರಿಂದ ಇಸ್ಲಾಂ ಧರ್ಮಕ್ಕೆ ಸುಂದರವಾದ ಸಂಸ್ಕೃತಿ ಇದೆ, ನಾವು ಅತ್ಯುತ್ತಮವಾದ ಸಮುದಾಯ ಎಂಬುದನ್ನು ಶಾಂತಿ ಪ್ರಿಯವಾಗಿ ಈ ಸಮಾರಂಭವನ್ನು ನಡೆಸುವ ಮೂಲಕ ಇಲ್ಲಿಯ ಶಾಂತಿ ಪ್ರಿಯ ಹಿಂದೂ ಬಾಂಧವರಿಗೆ ನಾವು ತೋರಿಸಿಕೊಡಬೇಕಾಗಿದೆ. ಅದಕ್ಕಾಗಿ ಒಂದು 3 ತಕ್ಬೀರ್, ಕುಲು ತಕ್ಬೀರ್, ಕುಲು ತಕ್ಬೀರ್, ಕುಲು ತಕ್ಬೀರ್. ಈ ಭಾರತ ದೇಶ ಎಂಬುದು ಒಂದು ಜಾತ್ಯತೀತ ಪ್ರಜಾಪ್ರಭುತ್ವ ಸಂವಿಧಾನ ಇರುವಂತಹ ಒಂದು ರಾಷ್ಟ್ರ ಎಂದು ನಾವು ನಂಬಿಕೊಂಡಿದ್ದೇವೆ. ಆ ದೃಷ್ಟಿಯಲ್ಲಿ ಈ ದೇಶವನ್ನು, ಇಲ್ಲಿಯ ಸಂವಿಧಾನವನ್ನು ನಾವು ಪ್ರೀತಿಸುತ್ತೇವೆ, ನಾವು ಗೌರವಿಸುತ್ತೇವೆ, ನಾವು ಕಾನೂನನ್ನು ಪಾಲಿಸುತ್ತೇವೆ. ಇದನ್ನು ನೀವು ತಪ್ಪಾಗಿ ಯಾರು ತಿಳ್ಕೊಳ್ಬಾರದು ಎಂದು ನಾನು ಮೊದಲನೇದಾಗಿ ಹೇಳ್ಕೊಡ್ತಾ ಇದ್ದೇನೆ. ನಾವು ಸಂವಿಧಾನವನ್ನು ಗೌರವಿಸುವ ಕಾರಣದಿಂದ, ನಾವು ಈ ದೇಶದ ಕಾನೂನನ್ನು ಗೌರವಿಸುವ ಕಾರಣದಿಂದ, ಅದಕ್ಕೆ ಬೆಲೆ ಕೊಡುವ ಕಾರಣದಿಂದಲೇ ನಾವು ಇಲ್ಲಿ ಯಾವುದೇ ಕೋಮುಗಲಭೆ ಉಂಟು ಮಾಡುವುದಿಲ್ಲ, ನಾವು ಯಾವುದೇ ಸಂಘರ್ಷವನ್ನು ಉಂಟು ಮಾಡುವುದಿಲ್ಲ, ನಾವು ಯಾವುದೇ ಗಲಾಟೆಗಳನ್ನು ಎಬ್ಬಿಸುವುದಿಲ್ಲ. ನಮಗೆ ಕಾನೂನಿನಲ್ಲಿ ನಂಬಿಕೆ ಇದೆ. ಆದರೆ ಕಾನೂನು ಪಾಲಿಸುವಂತವರು, ಕಾನೂನಿನ ಪಾಲಕರಾಗಬೇಕು ಅತ್ಯುನ್ನತ ನಾಯಕರುಗಳು ಈ ಸಂಘ ಪರಿವಾರಗಳ ಜೊತೆ ಸೇರಿಕೊಂಡು ಅವರನ್ನು ಬಂಧಿಸದೆ, ಬೇಕಾದ ಶಿಸ್ತು ಕ್ರಮವನ್ನು ಕೈಗೊಳ್ಳದೆ ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿದೆ ಈ ಪ್ರತಿಭಟನೆಯಿಂದ ನಾವು ಕೂಡ ಸಂದೇಶ. ಒಬ್ಬ ಭಟ್ಟರನ್ನು ಬೈಯಲಿಕ್ಕೆ ಬೇಕಾಗಿ ಎಲ್ಲ ನಾವು ಸೇರಿರುವುದು, ಅಥವಾ ಹಿಂದೂ ಧರ್ಮವನ್ನು ಬೈಯುವುದಕ್ಕೆ ಬೇಕಾಗಿ ಎಲ್ಲ ನಾವೆಲ್ಲ ಸೇರಿರುವುದು. ಆ ಕೆಲಸವನ್ನು ನಾವು ಯಾವತ್ತೂ ಮಾಡುವುದಿಲ್ಲ, ಅದು ನಮ್ಮ ಸಂಸ್ಕೃತಿಯೂ ಅಲ್ಲ. ಕಾರಣ ಏನಂದ್ರೆ
ಭಟ್ಟನ ಹೇಳಿದ್ದ ಮಾತು, ಅವನ ಭಾಷೆ ಅದು ಎಷ್ಟು ಕೊಲಕಾಗಿತ್ತು, ಎಷ್ಟು ಕೆಟ್ಟದಾಗಿತ್ತು, ಎಷ್ಟು ಅನಾಗರಿಕವಾಗಿತ್ತು ಎಂಬುದು ಎಲ್ರಿಗೂ ಗೊತ್ತು. ಇವತ್ತು ನಿನ್ನೆ ಎಲ್ಲ ಈ ಭಟ್ಟ ಇದನ್ನು ಪ್ರಾರಂಭಿಸಿತು. ಕಲ್ಲಡ್ಕ ಇಸ್ಮಾಯಿಲ್ ರವರ ಕೊಲೆಯ ನಂತರ ಇವತ್ತಿನವರೆಗೂ ನಮ್ಮ ಕರಾವಳಿಯ ಜಿಲ್ಲೆಗಳಲ್ಲಿ ನಡೆಯತಕ್ಕಂತಹ ಯಾವುದೆಲ್ಲ ಸಂಘರ್ಷದ ಸಂದರ್ಭಗಳು ಉಂಟಾಗಿದೆಯೋ ಅಲ್ಲಿ ಎಲ್ಲವೂ ಭಟ್ಟನ ಪಾತ್ರದ ಬಗ್ಗೆ ಮಾಧ್ಯಮಗಳು ಬರೆಯುತ್ತಾ ಇರ್ತವೆ. ಇದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಈ ಭಟ್ಟನನ್ನು ಈ ರೀತಿಯಾಗಿ ಬೆಳೆಯಲಿಕ್ಕೆ ಬಿಟ್ಟವರು, ಈ ರೀತಿಯಾಗಿ ಇವನು ಬೆಳೆಸ್ತಾ ಬರುವಂತಹ ಸೆಕ್ಯುಲರ್ ಶಕ್ತಿಗಳು, ಕಾನೂನು ಪಾಲಕರು ಇದರಿಂದ ಇದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇಷ್ಟೆಲ್ಲ ಸಂಘರ್ಷಗಳು ಉಂಟುವಾಗ, ಇಷ್ಟೆಲ್ಲ ಅವರ ಮೇಲೆ ಕೇಸ್ ಕೊಡುವಾಗ ಅವರನ್ನು ಬಂಧಿಸಲಿಕ್ಕೆ ಒಂದು ಸರ್ಕಾರಕ್ಕೆ ಸಾಧ್ಯವಾಗುವುದಿಲ್ಲ ಅಂತಂದ್ರೆ ಅದಕ್ಕೆ ಏನು ಅರ್ಥವಿದೆ ಎಂಬುದನ್ನು ನಾವು ಕೇಳ್ತಾ ಇದ್ದೇವೆ. ಯಾಕಾಗಿ ಅವರನ್ನು ಬಂಧಿಸುವುದಿಲ್ಲ, ಯಾಕಾಗಿ ಅವರನ್ನು ಗಡಿಪಾರು ಮಾಡುವುದಿಲ್ಲ? ಇದು ನಡೀಬೇಕು, ಈ ಜಿಲ್ಲೆಯಲ್ಲಿ ಇದು ನಡೀಬೇಕು. ಇದು ನಡೆದರೆ ಮಾತ್ರ ಈ ಜಿಲ್ಲೆಯ ಜನ ಶಾಂತಿ, ನೆಮ್ಮದಿ, ಸೌಹಾರ್ದದಿಂದ ಬದುಕಲು ಸಾಧ್ಯ. ಆದ್ದರಿಂದ ಇವತ್ತು ಎಲ್ಲಿಯೂ ಇಂತಹ ಸಾವಿರಾರು ಭಟ್ಟ ಬಂದು ಭಾಷಣ ಮಾಡಿದರು. ಮುಸಲ್ಮಾನರು ಬಸ್ಸಿಗೆ ಕಲ್ಲು ಬಿಸಾಡುವುದಿಲ್ಲ, ಮುಸಲ್ಮಾನರು ಭಜನಾ ಮಂದಿರಕ್ಕೆ ಕಲ್ಲು ಬಿಸಾಡುವುದಿಲ್ಲ, ಮುಸಲ್ಮಾನರು ರಸ್ತೆಗೆ ಮರಗಡಿದು ಹಾಕುವುದಿಲ್ಲ. ಮುಸಲ್ಮಾನರಿಗೆ ಪ್ರಜ್ಞಾವಂತಿಕೆ ಬಂದಿದೆ, ಮುಸಲ್ಮಾನರಿಗೆ ಬುದ್ಧಿವಂತಿಕೆ ಬಂದಿದೆ. ಅಂತಹ ಕೆಲಸ ಮುಸಲ್ಮಾನರು ಕಾರಣ ಇದು ಭಟ್ಟ ಒಬ್ಬ ಮಾಡುವಂತದ್ದಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಇಸ್ಲಾಮನ್ನು ಅವಹೇಳನ ಮಾಡುವ, ಮುಸ್ಲಿಂ ಸಮುದಾಯವನ್ನು ನಾಶ ಮಾಡುವಂತಹ ಇಸ್ರೇಲ್ ಅಮೆರಿಕದ ಒಂದು ಷಡ್ಯಂತ್ರ ಇದೆ. ಅದರ ಒಂದು ಭಾಗವನ್ನು ಭಾರತ ದೇಶದಲ್ಲಿ ನಡೆಸಿಕೊಂಡು ಬರುವವರಾಗಿದ್ದಾರೆ ಗೋಲ್ವಲ್ಕರ್ನ, ಹೆಡ್ಗೇವಾರ್ನ, ಸವರ್ಕರ್ನ ಸಂತತಿಗಳು ಅಥವಾ RSS ನವರು. ಅವರು ಈ ಕೆಲಸವನ್ನು ಈ ಭಾರತ ದೇಶದಲ್ಲಿ 1925ರಿಂದ ಇವತ್ತಿನ ತನಕ ಇಲ್ಲಿ ನಡೆಸಿಕೊಂಡು ಬರ್ತಲೇ ಇದ್ದಾರೆ. ಎಲ್ಲ ಸೆಕ್ಯುಲರ್ ಪಕ್ಷದವರಿಗೆ ಇದು ಗೊತ್ತುಂಟು, ಎಲ್ಲ ಸರ್ಕಾರಗಳಿಗೆ ಇದು ಗೊತ್ತುಂಟು. ಆದರೆ ಅವರನ್ನು ಬೆಳೆಸ್ತಾ ಇದೆ, ಅವರಿಗೆ ಬೇಕಾದ ಎಲ್ಲ ಸಕಲ ಸವಲತ್ತುಗಳನ್ನು ಇಲ್ಲಿ ಸರ್ಕಾರ ಕೊಡ್ತಾ ಇದೆ. ದೇಶವನ್ನು ನಾಶಪಡಿಸಲಿಕ್ಕಾಗಿ, ದೇಶದ ಸಂವಿಧಾನವನ್ನು ತೆಗೆದು ಬಿಸಾಡಲಿಕ್ಕಾಗಿ, ದೇಶದ ಜಾತ್ಯತೀತ ಎಂಬ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕಾಗಿ ನಿರಂತರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ತಿಳಿದಂತಹ ಒಂದು ವಿಷಯ. ಆದ್ರೆ ಅದರ ಬಗ್ಗೆ ನಮ್ಮ ದೇಶದ ಕಾನೂನುಗಳು ಏನು ಕ್ರಮ ಕೈಗೊಳ್ಳುವುದು ನಾವು ಕಾಣುವುದಿಲ್ಲ. ಆದ್ದರಿಂದಲೇ ಇಂತಹ ಶಕ್ತಿಗಳು ಇಲ್ಲಿ ಬೆಳೆಯುತ್ತಲೇ ಇದೆ. ದೇಶ ಚಿತ್ರವಾಗುತ್ತಾ ಇದೆ, ಮನಸ್ಸು ಒಡೆಯುತ್ತಾ ಇದೆ, ಪ್ರೀತಿ ದೂರವಾಗುತ್ತಾ ಇದೆ. ಒಬ್ಬ ಮುಸಲ್ಮಾನನ ಹಿಂದೂ ಕಾಣುವಾಗ ಅವನಿಗೆ ಕೋಪ ಬರ್ತದೆ, ಒಬ್ಬ ಹಿಂದೂನನ್ನು ಮುಸಲ್ಮಾನ ಕಾಣುವಾಗ ಕೋಪ ಬರುತ್ತದೆ, ಕಣ್ಣು ದೊಡ್ಡದಾಗುತ್ತದೆ, ಮುಖ ದೊಡ್ಡದಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನೆರೆಕೆರೆಯ ಹಿಂದೂನನ್ನೊಬ್ಬ ಮುಸಲ್ಮಾನ ನೋಡುವಂತಹ ಒಂದು ಅವಸ್ಥೆಯನ್ನ RSS ಸಂಘ ಪರಿವಾರಗಳಲ್ಲಿ ಬೆಳೆಸ್ತಾ ಇದೆ. ಅದರ ಒಂದು ಭಾಗವಾಗಿದೆ ಸಾಲತ್ತೂರಿನಲ್ಲಿ ಏನೋ ಮೊನ್ನೆ ನಡೆದಂತಹ ಕಾರ್ಯಕ್ರಮ. ಅದರಲ್ಲಿ ಭಾಗವಹಿಸಿದಂತಹ ಎಷ್ಟೋ ಹಿಂದೂ ಸಹೋದರರು ನಮ್ಮ ಸಹೋದರರ ಜೊತೆ ಅದರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕೆಲವು ಮಂದಿ ಬಂದು ನಮ್ಮ ಸಹೋದರ ಜೊತೆ ನೀವು ಈ ಸಮಾರಂಭವನ್ನು ಕೈಬಿಡಿ, ಈ ಸಮಾರಂಭ ನೀವು ನಡೆಸಬಾರದು, ನಾವು ಅವನ ಜೊತೆ ನಾವು ಸೇರುವುದಿಲ್ಲ, ಅವನ ಮಾತಿಗೆ ನಾವು ಬೆಲೆ ಕೊಡುವುದಿಲ್ಲ, ನಾವು ಅಪ್ಪಿತಪ್ಪಿ ಸತ್ಯನಾರಾಯಣ ಪೂಜೆಗೆ ಅಂತ ಹೋಗಿದ್ದೇವೆ, ಅವನು ಆ ರೀತಿ ಕೆಟ್ಟದಾಗಿ ಮಾತಾಡಿದ್ದಾನೆ. ಕೆಲವು ಹಿಂದೂ ಸಹೋದರರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅವರ ನೋವನ್ನು. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಶಾಂತಿ ಇದೆ, ಅದರಲ್ಲಿ ಸೌಹಾರ್ದ ಇಷ್ಟಪಡುತ್ತದೆ. ನಾವೊಂದು ಹಿಂದೂ ಧರ್ಮವನ್ನು ಕೂಡ ನಾವು ಸ್ಟಡಿ ಮಾಡಿದ್ದೇವೆ. ಶ್ರೀ ನಾರಾಯಣ ಗುರು ಅವರು ಕಲಿಸಿಕೊಟ್ಟಂತಹ ಧರ್ಮದ ಸಿದ್ಧಾಂತಗಳು, ಸ್ವಾಮಿ ವಿವೇಕಾನಂದ ಅವರು ಕಲಿಸಿಕೊಟ್ಟಂತಹ ಧರ್ಮದ ಸಿದ್ಧಾಂತಗಳು, ಇಂತಹ ಹಲವು ಹಿಂದೂ ಆಧ್ಯಾತ್ಮಿಕ ನಾಯಕರುಗಳು ಪರಿಚಯಿಸಿದಂತಹ ಒಂದು ಹಿಂದೂ ಧರ್ಮ ಅದು ಖಂಡಿತವಾಗಿ ಸೌಹಾರ್ದವನ್ನು ಒಪ್ಪಿಕೊಳ್ಳುತ್ತದೆ, ಸಹಬಾಳ್ವೆಯನ್ನು ಒಪ್ಪಿಕೊಳ್ಳುತ್ತದೆ. ಸೌಹಾರ್ದದಿಂದ, ಶಾಂತಿಯಿಂದ ಭಾರತೀಯರು ಬದುಕಬೇಕು ಎಂಬುದನ್ನು ಅವರು ಕಲಿಸಿಕೊಂಡಿದ್ದಾರೆ. ಅದನ್ನು ನಾವು ಅಂಗೀಕರಿಸುತ್ತೇವೆ. ಅವರೊಂದಿಗೆ ನಮಗೆ ಸೌಹಾರ್ದ ಇದೆ, ಅವರೊಂದಿಗೆ ನಮಗೆ ಪ್ರೀತಿ ಇದೆ. ಆದರೆ ಇದು ಈ ಭಟ್ಟನಾಗಲಿ, ಇವರನ್ನು ಬೆಳೆಸಿಕೊಂಡು ಬಂದಂತಹ RSS ಸಂಘ ಪರಿವಾರವಾಗಲಿ, ಇವರು ಕಲಿಸಿಕೊಡುವಂಥದ್ದು ಹಿಂದೂ ಧರ್ಮವಲ್ಲ. ಅದು ಹಿಂದೂ ಧರ್ಮದ ಸಂಸ್ಕೃತಿ ಎಂದು ನಾನು ಒಪ್ಪಿಕೊಳ್ಳುವುದಿಲ್ಲ, ನಾವು ಯಾರು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಿ ಅದು ಹಿಂದೂ ಧರ್ಮದ ಸಂಸ್ಕೃತಿ ಅಲ್ಲ. ಅದು ಸಂಘ ಪರಿವಾರದ ಮುಸ್ಲಿಂ ವಿರುದ್ಧ ಅಥವಾ ಇಸ್ಲಾಂ ವಿರುದ್ಧ ಸಂಸ್ಕೃತಿಯ ಅಥವಾ ಅತಿ ಕೆಟ್ಟವರ ಏನೋ ಒಂದು ಜಾತಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರ ಒಂದು ಭಾಗ ಅಂತ ಮಾತ್ರ ನಾವು ಕಾಣುತ್ತೇವೆ. ಖಂಡಿತವಾಗಿ ಅದು ಹಿಂದೂ ಧರ್ಮ ಸಂಸ್ಕೃತಿ ಅಂದ್ರೆ ಹಿಂದೂ ಧರ್ಮಕ್ಕೆ ನೋವಾಗಬಹುದು. ಖಂಡಿತವಾಗಿ ಹಿಂದೂ ಧರ್ಮದ ಸಂಸ್ಕೃತಿ ಅಲ್ಲ. ಬಟ್ ಆಗಲಿ RSS ಸಂಘ ಪರಿವಾರದ ಯಾವನೇ ಒಬ್ಬ ಆಗಲಿ ಇಲ್ಲಿ ಪ್ರಚಾರ ಪಡಿಸತಕ್ಕಂತಹ, ಇಲ್ಲಿ ಹಿಂದೂ ಮುಸಲ್ಮಾನರ ಬಾಂಧವ್ಯವನ್ನು ಕೆಡಿಸುವಂತಹ, ಹಿಂದೂ ಸಹೋದರರ ಮನಸ್ಸಿನೊಳಗೆ ಮುಸಲ್ಮಾನರನ್ನು ಕಾಣುವಾಗ ದೇಶಿಸುವಂತಹ, ಈ ಕ್ರೂರತೆಯ ಮನೋಭಾವವನ್ನು ಬೆಳೆಸುವಂತಹ ಈ ಒಂದು ನೀಚ ಪ್ರವೃತ್ತಿ ಈ ಜಿಲ್ಲೆಯಲ್ಲಿ, ಈ ದೇಶದಲ್ಲಿ ಹಲವು ಮೂಲಗಳಲ್ಲಿ ನಡೆಯುತ್ತಾ ಇದೆ. ಇದು ಕೊನೆಗೊಳ್ಳಬೇಕು. ಆದ್ದರಿಂದ ಮುಸಲ್ಮಾನರು ಎಲ್ಲವನ್ನು ಕೇಳುತ್ತಾ ಸುಮ್ಮನಲ್ಲಿ ನಾಯಿಮರಿಯಾಗಿ ಇರ್ತಾರೆ ಎಂದು ಯಾರು ಭಾವಿಸಬೇಡಿ. ಅದನ್ನು ನಾನು ಹೇಳ್ತೇನೆ.
ಹೇಳ್ತಾ ಇದ್ದೇನೆ. ಎಲ್ಲವನ್ನು ಸಹಿಸಿಕೊಂಡು ಎಲ್ಲವನ್ನು ಒಪ್ಪಿಕೊಂಡು ನಮ್ಮ ಪ್ರವಾದಿ ಶಾಂತಿ ಪ್ರವಾದಿಗಳು ನಮ್ಮ ಧರ್ಮ ಶಾಂತಿ ಧರ್ಮ ಎಂಬ ದೃಷ್ಟಿಯಲ್ಲಿ ನಾವು ಎಲ್ಲವನ್ನು ಸಹಿಸಿಕೊಂಡು ಇಲ್ಲಿ ನಾಯಿಗಿಂತಲೂ ಕಡೆಯಾಗಿ ಈ ದೇಶದಲ್ಲಿ ಬಾಳುತ್ತಾರೆ ಎಂದು ನೀವು ಯಾವತ್ತೂ ಅನಿಸಿಕೊಳ್ಬೇಡಿ. ಅದು ನಡೆಯುವಂತ ಕಾರ್ಯ ಅಲ್ಲ. ಆದ್ರೆ ನಾವು ಸಂವಿಧಾನವನ್ನು ಗೌರವಿಸಿ ಕಾನೂನನ್ನು ಗೌರವಿಸಿ ಮಾತ್ರ ನಾವು ಸುಮ್ಮನೆ ಇದ್ದೇವೆ. ಅದನ್ನು ಕಾನೂನು ಪಾಲಕರು ಅರ್ಥ ಮಾಡಿಕೊಳ್ಬೇಕು. ಒಂದು ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಏನಂದ್ರೆ ನಮ್ಮ ಹಾಜಿ ಮುಸ್ತಫರ್ ಇಲ್ಲಿದ್ದಾರೆ. ಇದೇ ಬಟ್ಟ ಉಪ್ಪಿನಂಗಡಿಯಲ್ಲಿ ಬಂದು ನಮ್ಮ ಧರ್ಮದ ಬಗ್ಗೆ, ನಮ್ಮ ಪ್ರವಾದಿಗಳ ಬಗ್ಗೆ, ನಮ್ಮ ಪವಿತ್ರ ಕುರಾನ್ ಬಗ್ಗೆ ಅತ್ಯಂತ ಕೀಳು ಮಟ್ಟದಲ್ಲಿ 4 ಮಂದಿ ಪೊಲೀಸರನ್ನು ಬಾಡಿಗಾರ್ಡ್ ಆಗಿ ನಿಂತುಗೊಳಿಸುವ ಭಾಷಣ ಮಾಡಿದ. ಅವರಿಗೆ ಸೆಕ್ಯೂರಿಟಿ ನಿಲ್ಲುವವರು ಪೊಲೀಸರು. ಇಸ್ಲಾಂ ಧರ್ಮವನ್ನು ಅವನು ಬೈಯುವಾಗ, ಇಸ್ಲಾಂ ಧರ್ಮವನ್ನು ಅವಹೇಳನ ಮಾಡುವಾಗ, ಇಲ್ಲಿ ಜನಾಂಗದಲ್ಲಿ ಪರಸ್ಪರ ಸಂಘರ್ಷವನ್ನು ಉಂಟು ಮಾಡಲಿಕ್ಕೆ ಪ್ರಚೋದನೆ ಮಾಡುವಾಗ ಅವರಿಗೆ ಪೊಲೀಸರು ರಕ್ಷಣೆ ಕೊಡ್ತಾರೆ, ಅವರ ಜೊತೆ ಗಂಡಾಣಿಗಳು ಬರ್ತಾರೆ. ಇದಕ್ಕೆ ಕಾನೂನು ಅಂತ ಹೇಳ್ತೇವೆ? ಇದು ದೇಶದ ಸಂವಿಧಾನವಾ? ಇದನ್ನು ನಾವು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದನ್ನು ಅರ್ಥ ಮಾಡಿಕೊಳ್ತೇವೆ. ಈ ರೀತಿಯಲ್ಲಿ ಅವರು ಭಾಷಣ ಮಾಡಿದಾಗ ಮುಸ್ತಫರ್ ಅವರ ನಾಯಕತ್ವದಲ್ಲಿ ಉಪ್ಪಿನಂಗಡಿ ಪರಿಸರದ ಎಲ್ಲ ಮುಸಲ್ಮಾನರು ಒಂದಾಗಿ ಅವರ ಮೇಲೆ ಕೇಸು ಕೊಟ್ಟು ಹೋರಾಟ ಮಾಡಬೇಕೆಂಬ ಅಭಿಪ್ರಾಯದಲ್ಲಿ ಇವರ ನಾಯಕದಲ್ಲಿ ಕೇಸು ದಾಖಲಿಸಿಕೊಂಡ್ರು. ಆ ಪ್ರಥಮವಾಗಿ ಕೇಸು ದಾಖಲಿಸಿದವರಿಗೆ ಅವರು ಹಿಂಜರಿದರು. ನಂತರ ಒತ್ತಡದ ಮೇಲೆ ಅವರು ಕೇಸು ದಾಖಲಿಸಿದರು, FIR ಆಯಿತು. ಅದರ ನಿರಂತರವಾದ ಹೋರಾಟ ನಡೆಯಿತು. ಅದರ ಮಧ್ಯೆ ಆ ಹೋರಾಟದಲ್ಲಿ ಅವರು ಇವತ್ತು ಬಂಧನ ಆಗ್ತಾರೆ, ನಾಳೆ ಬಂಧನ ಆಗ್ತಾರೆ ಎಂಬ ಒಂದು ವಾತಾವರಣದಲ್ಲಿ ಉಂಟಾಯಿತು. ಅಂತಹ ಸಂದರ್ಭದಲ್ಲಿ ನೋಡಿ ನಾವು ಅರ್ಥ ಮಾಡಿಕೊಳ್ಬೇಕು, ಕಾನೂನು ಪಾಲಕರು ಯಾರು ಸಣ್ಣ ಎದ್ದು ಲೋಕಲ್ ಸ್ಟೇಷನ್ SIಗಳು CIಗಳು ಮಾಡುವಂತದ್ದಲ್ಲ, IAS IPS ರ್ಯಾಂಕಿನಲ್ಲಿರತಕ್ಕ ಉನ್ನತ ಪೊಲೀಸ್ ಅಧಿಕಾರಿಗಳು ಮಾಡುವಂಥದ್ದು. ನೋಡಿ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಹೃದಯ ಭಾಗದಲ್ಲಿ ಕಮಿಷನರೇಟ್ ಕಚೇರಿ ಉದ್ಘಾಟನಾ ಸಮಾರಂಭ. ಆ ಸಂದರ್ಭದಲ್ಲಿ ಆಯಿತು FIR ದಾಖಲಾಗಿ ಇವತ್ತು ನಿನ್ನೆ ಬಂಧನ ಆಗಬೇಕಾದಂತಹ ಪಟ್ಟಣವನ್ನು ಹುಡುಕುತ್ತಾ ಇರುವಂತದ್ದು. ಇವತ್ತು ಬಂಧನ ಮಾಡ್ತೀವಿ, ನಾಳೆ ಮಾಡ್ತೀವಿ ಎಂದು ಹೇಳ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಆ ಕಮಿಷನರೇಟ್ ಉದ್ಘಾಟನೆ ಎಂಬ ಜಿಲ್ಲಾ ಮಟ್ಟದ ಒಂದು ಸರ್ಕಾರದ ಅತ್ಯುನ್ನತವಾದ ದೊಡ್ಡ ಕಾರ್ಯಕ್ರಮ ಗೃಹ ಇಲಾಖೆ ನಡೆಸುವಂತದ್ದು. ಅದರಲ್ಲಿ ಗೃಹ ಸಚಿವರ ಜೊತೆಯಲ್ಲಿ ಕುರ್ಚಿಯನ್ನು ಕೊಟ್ಟು ಆ ಕುರ್ಚಿ ಮೇಲೆ ಭಟ್ಟನನ್ನು ಕೂತುಗೊಳಿಸಿ ಅವನಿಗೆ ಸನ್ಮಾನಿಸಿದ, ಅವರನ್ನು ಅಭಿನಂದಿಸಿದ, ಅವರನ್ನು ಸ್ವೀಕರಿಸಿದ, ಅವರನ್ನು ಗೌರವಿಸಿದ ಆ ಒಂದು ಕಾನೂನು ಇದೆಯಲ್ಲ, ಅದಕ್ಕೆ ನಾವು ಚೀಮಾರಿ ಹಾಕ್ತಾ ಇದ್ದೇವೆ. ಇದು ಯಾವ ಕಾನೂನು? ಇದು ಯಾವ ಸಂವಿಧಾನ? ಯಾರು ಸೆಕ್ಯುಲರ್ ಇಲ್ವಾ ಆ ದೇಶದಲ್ಲಿ? ಯಾರು ಮಾತಾಡಲಿಲ್ಲ ಏನು ಆ ವಿಷಯದಲ್ಲಿ? ಏನು ಆ ವಿಷಯದಲ್ಲಿ ವಿಧಾನಸಭೆಯಲ್ಲಿ ಯಾಕೆ ಚರ್ಚೆ ಆಗಲಿಲ್ಲ? ಒಂದು ಸರ್ಕಾರಿ ಜಿಲ್ಲಾ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಬ್ಬ ಕೆಟ್ಟ ಮನುಷ್ಯರನ್ನು ಸರ್ಕಾರದ ಅಧಿಕಾರಿಗಳು ಗೌರವಿಸಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಸ್ವೀಕರಿಸಿದ್ದಾರೆ ಭಟ್ಟನನ್ನು ಎಂದು ಯಾಕೆ ಯಾರು ಪಾರ್ಲಿಮೆಂಟ್ ನಲ್ಲಿ ಮಾತಾಡಲಿಲ್ಲ? ಯಾಕೆ ವಿಧಾನಸಭೆಯಲ್ಲಿ ಮಾತಾಡಲಿಲ್ಲ? ಅದರ ವಿರುದ್ಧ ಯಾಕೆ ಯಾರು ಹೋರಾಟ ಮಾಡಲಿಲ್ಲ? ಆದ್ದರಿಂದ ನಮಗೆ ನೋವಾಗ್ತಾ ಇದೆ. ಕಾನೂನು ಪಾಲಕರು ಈ ರೀತಿ ಮಾಡುವಾಗ, ದೇಶದ ಸಂವಿಧಾನವನ್ನು ಕಾಯಬೇಕಾದವರು ಈ ರೀತಿ ಮಾಡುವಾಗ, ಇದು ನೀವು ಅವರನ್ನು ಬೆಳೆಸುತ್ತಾ ಇದ್ದೀರಿ ಎಂಬುದಕ್ಕೆ ವ್ಯಕ್ತವಾದ ಸಾಕ್ಷ್ಯವಾಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅಂತಹ ಹಲವಾರು ಸಮಸ್ಯೆಗಳು ಇಲ್ಲಿ ಉಂಟಾಗಿದೆ. ಒಂದೆರಡಲ್ಲ, ಒಂದು ಉದಾಹರಣೆಗೆ ಮಾತ್ರ ಹೇಳಿದೆ. ಬೆತ್ತಲ ಪ್ರಕರಣ ಆಗಿರ್ಬೋದು, ಆದಿ ಉಡುಪಿಯಲ್ಲಿ ನಡೆದ ಏನಾಯಿತು? ಅದರ ಕೇಸು ಅಂತಿಮವಾಗಿ ತೀರ್ಪಾಗಿ ಅವರಿಗೆ ಶಿಕ್ಷೆ ಆಗುತ್ತದೆ ಎಂದು ಬರುವಾಗ ಪೊಲೀಸರು ಅದರ ನೆಗೆಟಿವ್ ಅನ್ನು ಹರಿದು ಹಾಕಿ ಅಲ್ಲಿ ಬಿಸಾಡಿ ಹೋಗಿದೆ, ಕೇಸನ್ನು ಇಲ್ಲದ ಹಾಗೆ ಮಾಡಿದ್ರು. ಅದೇ ರೀತಿ ಉಪ್ಪಿನಂಗಡಿ ಕೇಸಿನಲ್ಲಿ ಕೂಡ ಪುನಃ ಮುಂದುವರಿದ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೋರ್ಟ್ ನಲ್ಲಿ ತೀರ್ಪಾಗುವಾಗ ಅದಕ್ಕೆ ಪೊಲೀಸರು ಬಿ ರಿಪೋರ್ಟ್ ಅನ್ನು ಕಳಿಸಿ ಅದನ್ನು ಕೂಡ ಮುಚ್ಚಿ ಹಾಕಿದ್ರು. ಯಾಕೆ ಈ ರೀತಿ ಒಬ್ಬ ಅಪರಾಧಿಯನ್ನು, ಒಬ್ಬ ಕ್ರಿಮಿನಲ್ ಅನ್ನು ಈ ರೀತಿ ರಾಜ್ಯದಲ್ಲಿ ಯಾಕೆ ಬೆಳೆಸ್ತೀರಿ? ಈ ರೀತಿಯಲ್ಲಿ ಬಿಜೆಪಿಯವರು ಬೆಳೆಸುವಾಗ ಯಾಕೆ ಸೆಕ್ಯುಲರ್ಗಳು ಅದಕ್ಕೆ ಸಪೋರ್ಟ್ ಮಾಡ್ತೀರಿ? ಇದನ್ನು ನಾವು ಕೇಳ್ತಾ ಇದ್ದೇವೆ. ಮುಸಲ್ಮಾನರು ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಬೇಕು. ಆದ್ರೆ ಇದು ಆ ವಿಷಯ ಮಾತಾಡೋದು ತುಂಬಾ ಇದೆ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ನಮಗೆ ದ್ರೋಹ ಮಾಡಬಾರದು. ಕಾನೂನು ಪಾಲಕರು, ಸರ್ಕಾರಗಳು ನಮಗೆ ದ್ರೋಹ ಮಾಡಬಾರದು. ಭಟ್ಟನನ್ನು ಬೆಳೆಸುವವರು ನೀವು. ಭಟ್ಟನನ್ನು ಬಂಧಿಸಲಿಕ್ಕೆ ಇಲ್ಲಿ ಸಾಧ್ಯವಾಗುವುದಿಲ್ಲ, ಬಂಧಿಸಿದ್ರೆ ಜಿಲ್ಲೆ ಅಡಿಮೇಲಾಗ್ತದೆ ಎಂಬ ಸುಳ್ಳು ವರದಿಗಳನ್ನು ಸರ್ಕಾರಕ್ಕೆ ಕೊಡುವಂತಹ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಭಟ್ಟನನ್ನು ಬಂಧಿಸಿದ್ರೆ ಇಡೀ ಜಿಲ್ಲೆ ಹೊತ್ತುರಿಯುತ್ತದೆ ಅಂತ ಹೇಳಿ ಒಂದು ಗುಮ್ಮೆಬ್ಬಿಸುವುದು. ಯಾಕೆ ಈ ರೀತಿ ಎಲ್ಲ ಮಾಡಬೇಕು? ಯಾರು ಈ ಭಟ್ಟ? ಅವನೊಬ್ಬ ಪಂಚಾಯತ್ ಮೆಂಬರ್ ಕೂಡ ಅಲ್ಲ. ಚುನಾವಣೆಗೆ ನಿಂತು ಒಂದು ಪಂಚಾಯತ್ ನಲ್ಲಿ ಚುನಾಯಿತನಾಗಿ ಆಯ್ಕೆಯಾಗಿ ಬರಲಿಕ್ಕೆ ತಾಕತ್ತು ಕೂಡ ಇಲ್ಲದಂತ ಈ ಭಟ್ಟನನ್ನು ಒಂದು ಜಿಲ್ಲಾ ಸರ್ಕಾರ ನಡೆಸತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಅತ್ಯುನ್ನತ ಪದವಿಯನ್ನು ಕೊಡುವುದಾದ್ರೆ ಏನು ಅರ್ಥ? ಇದು ನಾವು ಸಹಿಸಿಕೊಳ್ಬೇಕು. ಈಗ ತಾನೇ ಹಲವು ಪ್ರಕರಣ ನಡೀತಾ ಇದೆ. ಹೇಳ್ತಾ ಇದ್ದೇನೆ, ಯಾವುದೇ ಒಂದು ಪ್ರಕರಣದಲ್ಲಿ ಮುಸ್ಲಿಂ ಆರೋಪಿಯಾಗಿದ್ರೆ ಅವನ ಮೇಲೆ IPS ನಲ್ಲಿ ಯಾವ್ದೆಲ್ಲ ದೊಡ್ಡ ದೊಡ್ಡ ಕಾಲಂಗಳಿದೆಯೋ, ದೊಡ್ಡ ದೊಡ್ಡ ಸೆಕ್ಷನ್ಗಳಿದೆಯೋ, ಅದು ಎಲ್ಲವನ್ನು ಹಾಕಿ ಎಷ್ಟರ ಮಟ್ಟಿಗೆ ಅಂದ್ರೆ ಕಳ್ಳತನ ಮಾಡಬೇಕು ಕೂಡ UAPA ಅಂತ ಕರಾಳ ಕಾನೂನುಗಳನ್ನು ಹಾಕಿ
ಜೈಲಿನಲ್ಲಿಡುವಂತಹ ವ್ಯವಸ್ಥೆ ಇಲ್ಲಿ ಕೆಲವು ಸಂಘ ಪರಿಪಾಲಕರ ಹಿತೈಷಿಗಳು ನಡೆಸ್ತಾ ಇದ್ದಾರೆ. ಆದ್ದರಿಂದ ಇದಕ್ಕೆ ಒಂದು ಅಂತ್ಯ ಕಾಣಬೇಕು ಈ ದೇಶದಲ್ಲಿ. ಇದಕ್ಕೆ ಖಂಡಿತವಾಗಿ ಅಂತ್ಯ ಕಾಣಿಸಬೇಕು. ನಾವು ಮನೆಯಲ್ಲಿ ಕುಳಿತುಕೊಂಡ್ರೆ ಅಂತ್ಯ ಕಾಣುವುದಿಲ್ಲ. ಕಾನೂನಿಗೆ ಗೌರವ ಕೊಟ್ಟು, ಸಂವಿಧಾನಕ್ಕೆ ಗೌರವ ಕೊಟ್ಟು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ವಯಿಸಿದಂತಹ ಈ ಪ್ರತಿಭಟನೆಯ ಮಾರ್ಗ ಇದನ್ನು ಅವಲಂಬಿಸಿಕೊಂಡು ನಿರಂತರವಾಗಿ ನಾವು ಪ್ರತಿಭಟನೆಯನ್ನು ನಡೆಸುತ್ತಲೇ ಇರಬೇಕು. ಆಗ ಮಾತ್ರ ಸರ್ಕಾರ ಎಚ್ಚರವಾಗುತ್ತದೆ. ಇವನಿಗೆ ಬೆಂಬಲ ಕೊಡುವವರು ಅವರು ನಿದ್ದೆಯಿಂದ ಬಿಡುತ್ತಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಹಲವು ಘಟನೆಗಳು ನಿರಂತರ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಹಲವು ಮಣ್ಣದಾನ ಉಲ್ಲಾಡದಲ್ಲಿ ಗೋಂಗಲಭೆ ನಡೆಯುತ್ತದೆ. ಇಂತಹ ಹಲವು ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಾ ಇದೆ. ಆದ್ರೆ ಇಂದು ಕೋಮಲ್ ನಡೆದರೆ ಅದು ವಿಶಾಲವಾಗುವುದಿಲ್ಲ. ಅದನ್ನು ಇಂದು ಮುಸ್ಲಿಂ ಯುವಕರಲ್ಲಿ ಪ್ರಜ್ಞಾವಂತಿಕೆ ಉಂಟಾಗಿದೆ, ಬುದ್ಧಿವಂತಿಕೆ ಉಂಟಾಗಿದೆ. ಯಾರು ಗಲಾಟೆ ಎಬ್ಬಿಸ್ತಾರ, ಎಲ್ಲಿ ಎಬ್ಬಿಸ್ತಾರ, ಅದನ್ನ ಮೂಲವನ್ನು ಹುಡುಕಿಕೊಂಡು ಆ ಮೂಲವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸಿಕೊಡ್ತಾರ. ಆಗಲೇ ಅದು ಬಂದಾಗ್ತದೆ. ಈ ರೀತಿಯಲ್ಲಿ ನಡೆಯುವುದಿಲ್ಲ. ಉತ್ತರ ಇಂಡಿಯಾದಲ್ಲಿ ನಡೆದಂತೆ ಇಲ್ಲಿ ನಡೆಯುವುದಿಲ್ಲ. ಗುಜರಾತ್ ನಲ್ಲಿ ನಡೆಯುವುದಾಗೆ ದಕ್ಷಿಣ ಇಂಡಿಯಾದಲ್ಲಿ ನಡೆಯುವುದಿಲ್ಲ. ಮುಜಾಫರ್ನಗರದಲ್ಲಿ ನಡೆಯುವಾಗ ಇಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ಈ ರೀತಿ ಪ್ರಚೋದನಕಾರಿ ಭಾಷಣಗಳನ್ನು ಬಿಟ್ಟು ಬಿಡಬೇಕು ಭಟ್ಟ ಮತ್ತು ಸಂಘ ಪರಿವಾರದವರು. ಅದಕ್ಕೆ ನಾವು ಕಾನೂನು ಪಾಲಕರಲ್ಲಿ ವಿನಂತಿ ಮಾಡುವುದು, ಈ ಕೆಲಸ ನಿಮ್ಮದು, ಅದು ನೀವು ಮಾಡಬೇಕು. ಅದನ್ನು ನಮ್ಮ ಈ ಸಾವಿರಾರು ಮುಸ್ಲಿಂ ಯುವಕರ ಅವರ ಕ್ಷಮೆಯನ್ನು ನೀವು ಪರೀಕ್ಷಿಸಬಾರದು ಎಂಬುದನ್ನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಸಾವಿರಾರು ಮುಸ್ಲಿಂ ಯುವಕರ ಕ್ಷಮೆಯನ್ನು ನೀವು ಪರೀಕ್ಷಿಸಬಾರದು. ಅವರಿಗೆ ತಾಳ್ಮೆದೊಂದು ಮಿತಿ ಇದೆ ಎಂಬುದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕು. ನಮ್ಗೆ ಗೊತ್ತು, ನಾವು ಈ ರೀತಿ ಭಾಷಣ ಮಾಡಿದ್ರೆ ಯಾರಾದ್ರೂ ಮತ ಪಂಡಿತರು ಒಲೆಮಗಲು ಭಾಷಣ ಮಾಡಿದರೆ ನಮ್ಗೆ ಸಂದೇಶ ಬರ್ತದೆ, ಅಬ್ದುಲ್ ನಾಸರ್ ಮಾಧ್ಯಮವನ್ನು ಮಾಡಿದಾಗೆ ನಿಮ್ಮನ್ನು ಮಾಡ್ತೇವೆ ಅಂತ. ಆದ್ರೆ ಅದೆಲ್ಲ ಇಂದು ಕಲಿತು ಬಿಟ್ಟಿದ್ದಾರೆ. ಎಲ್ಲ ಕಲಿತು ಇನ್ನು ಮತ ಪಂಡಿತರು ಯಾರು ಮಾತಾಡುದಿಲ್ಲ ಅಂತ ಭಾವಿಸಬೇಡಿ ನೀವು. ಮತ ಪಂಡಿತರು ಮಾತಾಡಿದರೆ ಅಬ್ದುಲ್ ನಾಸರ್ ಮಾಧ್ಯಮ ಯಾವ ರೀತಿ ಜೈಲಿನಲ್ಲಿ ಇಟ್ಟಿದ್ದೇವೋ ಅದೇ ರೀತಿ ನಿಮ್ಮನ್ನು ಕೂಡ ಜೈಲಿನಲ್ಲಿ ಕಾಲ ಇಡುತ್ತೇವೆ ಎಂಬ ಸಂದೇಶ ಇಂದು ಇತರ ಮತ ಪಂಡಿತರುಗಳಿಗೆ ಕೊಡ್ತಾ ಇದ್ದಾರೆ. ನಿರಪರಾಧಿಯಾದ ಅಬ್ದುಲ್ ನಾಸರ್ ಮಾಧ್ಯಮ ಜೈಲಿನಲ್ಲಿ ಇಟ್ಟುಕೊಂಡು ಅದೇ ರೀತಿ ಸಾವಿರಾರು ಪ್ರತಿಭಾವಂತರು ವಿದ್ಯಾವಂತರು ಆದ ಸಾವಿರಾರು ಮುಸ್ಲಿಂ ಯುವಕರನ್ನು UAPA ಎಂಬ ಕರಾಳ ಕಾನೂನಿನ ಮೂಲಕ ದೇಶದ ವಿವಿಧ ಜೈಲುಗಳಲ್ಲಿ ಇಟ್ಟುಕೊಂಡು ಅವರ ಜೀವನವನ್ನು ನರಕ ಸಾದೃಶ್ಯ ಮಾಡ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಚುನಾವಣೆ ಹತ್ತಿರ ಬರುವಾಗ ಮಾತ್ರ RSS ಅನ್ನ ಸಂಘ ಪರಿವಾರವನ್ನ ಚುನಾವಣಾ ವೇದಿಕೆಯಲ್ಲಿ ಬೈದು ಮುಸಲ್ಮಾನರನ್ನು ವಂಚಿಸುವಂತಹ ಕೆಲಸ ಸೆಕ್ಯುಲರ್ಗಳು ಮಾಡಬಾರದು. ಅದು ಹೇಳ್ತಾ ಇದ್ದೇನೆ. ಚುನಾವಣೆಯ ಭಾಷಣಗಳಲ್ಲಿ ನೀವು ಯಾರು RSS ಅನ್ನು ಬೈಯುವುದು ಬೇಡ. ಚುನಾವಣಾ ಭಾಷಣಗಳಲ್ಲಿ ನೀವು ಯಾರು ಸಂಘ ಪರಿವಾರವನ್ನು ಬೈಯುವುದು, ಮುಸಲ್ಮಾನರನ್ನು ವಂಚಿಸುವುದು ಬೇಡ. ನಿಮ್ಗೆ ಸಾಧ್ಯ ಇದ್ದರೆ ನಿಮ್ಗೆ ಸೆಕ್ಯುಲರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಇಲ್ಲಿಯ ಶಾಂತಿ ಪ್ರಿಯ ಜನರು. ಆದ್ದರಿಂದ ನಿಮ್ಗೆ ಸಾಧ್ಯವಾದರೆ ವಿಧಾನಸಭೆಯಲ್ಲಿ ನೀವು ಮಾತಾಡಬೇಕು. ನೀವು ಪಾರ್ಲಿಮೆಂಟ್ ನಲ್ಲಿ RSS ಮತ್ತು ಸಂಘ ಪರಿವಾರದ ವಿರುದ್ಧ ಮಾತಾಡಬೇಕು. ನೀವು ನಿಮ್ಮ ಪಕ್ಷದ ಜಿಲ್ಲಾ ಮೀಟಿಂಗ್ ಗಳಲ್ಲಿ, ಸ್ಟೇಟ್ ಮೀಟಿಂಗ್ ಗಳಲ್ಲಿ, ನ್ಯಾಷನಲ್ ಮೀಟಿಂಗ್ ಗಳಲ್ಲಿ RSS ನ ವಿರುದ್ಧ ನೀವು ಮಾತಾಡಲಿಕ್ಕೆ ನಿಮಗೆ ಎದುಗಾರಿಕೆ ಇದೆಯಾ ಎಂಬುದನ್ನು ನಾವು ಕೇಳ್ತಾ ಇದ್ದೇವೆ. ಅದನ್ನು ನೀವು ಮಾಡಿದ್ರೆ ಈ ರೀತಿ ಬೆಳೆಯುತ್ತಿರಲಿಲ್ಲ. ಬಿಜೆಪಿ ಬಂದದ್ದು ಮೊನ್ನೆ 1986 ನಂತರ ಈ ಬಿಜೆಪಿ ಬಂದದ್ದು. RSS ಸಂಘ ಪರಿವಾರ 1925ರಿಂದಲೇ ಇಲ್ಲಿದೆ. ಯಾಕೆ ಇಷ್ಟ ತನಕ 10 ಬಸ್ನಲ್ಲಿ ಇಡ್ಲಿಕ್ಕೆ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯವಾಗುವುದಿಲ್ಲ? ಅದರಲ್ಲಿ ಒಂದು ಗುಟ್ಟು ಇದೆ. ಏನಂದ್ರೆ ಇಂದು ಮಂಡಲ ಪಂಚಾಯತಿಯಿಂದ ರಾಷ್ಟ್ರಪತಿಯ ಕಚೇರಿ ತನಕ ಇರತಕ್ಕಂತ ಉದ್ಯೋಗಿಗಳು ಹೊರಗಡೆ ಸರ್ಕಾರದ ಡ್ರೆಸ್ ಹಾಕಿದ್ರೆ ಒಳಗಡೆ RSS ನ ಚಡ್ಡಿ, RSS ನ ಮನಸ್ಸು ಅವರಲ್ಲಿದೆ. ಅವರನ್ನು ನಿಯಂತ್ರಿಸುವಂತಹ ಮಂತ್ರಿಗಳಿಗೆ, ಅವರನ್ನು ನಿಯಂತ್ರಿಸುವಂತಹ ಉನ್ನತ ಉದ್ಯೋಗಸ್ಥರಿಗೆ ಅವರು ಸುಳ್ಳು ವರದಿಗಳನ್ನು ಕೊಡ್ತಾ ಇದ್ದಾರೆ. ಸುಳ್ಳು ವರದಿಗಳನ್ನು ಕೊಟ್ಟು ಅವರನ್ನು ಬೆಳೆಸ್ತಾ ಇದ್ದಾರೆ. ಇದನ್ನು ನಮ್ಮ ಸಮುದಾಯ ಅರ್ಥ ಮಾಡಿಕೊಂಡಿದೆ, ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ಎಲ್ಲರೂ ಶಾಂತಿಯಿಂದ ಬದುಕಬೇಕು, ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು. ಎಲ್ಲರಿಗೂ ನೆಮ್ಮದಿ ಬೇಕು. ನೆಮ್ಮದಿ ಇಲ್ಲದೆ, ಶಾಂತಿ ಇಲ್ಲದೆ ಜೀವನ ಬೇಕಾಗಿಲ್ಲ. ನೀವು ಭಾವಿಸಬೇಡ್ರಿ ಮುಸಲ್ಮಾನರಿಗೆ ಏನೋ ಸಾಯಲಿಕ್ಕೆ ಹೆದರಿಕೆ ಇದೆ, ಇವರಿಗೆ ಕಾಲ ಬದುಕುವಂತಹ ಒಂದು ಪ್ರೀತಿ ಇದೆ ಅಂತ ಹಾಗೆ ಭಾವಿಸಬೇಡಿ. ನಾವು ಶಾಂತಿ ಬೇಕು, ನೆಮ್ಮದಿ ಬೇಕು. ಅದಕ್ಕೆ ಯಾರು ಧಕ್ಕೆ ಮಾಡಬಾರದು. ನಾವು ದುಡಿದು ನಾವು ತಿನ್ನುತ್ತೇವೆ. ಸರ್ಕಾರಗಳು ಕೂಡ ನಮ್ಗೆ ಕೊಡಬೇಕಾದಂತಹ ಸವಲತ್ತುಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಸಾವಿರಾರು ಕೋಟಿ ರೂಪಾಯಿಯ ವಕ್ಫ್ ಸೊತ್ತುಗಳು ಯಾರು ತಿಂತಾ ಇದ್ದಾರೆ? ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ತಿಂತಾ ಇದ್ದಾರೆ. ನಮ್ಮ ಸೊತ್ತು, ನಮ್ಮ ಹಿರಿಯರು ಈ ದೇಶಕ್ಕಾಗಿ ಮಾಡಿಟ್ಟಂತಹ ತಾಜ್ ಮಹಲ್ನ ಸೊತ್ತು, ಕುತುಬ್ ಮಿನಾರ್ನ ಸೊತ್ತು, ಈ ದೇಶದ ಸಂಪನ್ಮೂಲಗಳು, ಅದರಲ್ಲಿ ಕೂಡ ಅಂಶ ಈ ಸಮುದಾಯಕ್ಕೆ ಸಿಗುತ್ತಾ ಇಲ್ಲ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ದರಿಂದ ನಮ್ಗೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಬೇಕು. ಅದಕ್ಕಾಗಿ ಎಲ್ಲರೂ ಈ ರೀತಿಯ ಕೆಟ್ಟದಾದಂತಹ ವಾತಾವರಣವನ್ನು ಬೆಳೆಸುವವರನ್ನು ಗುರುತಿಸಬೇಕು.
ಕೆಟ್ಟ ವಾತಾವರಣವನ್ನು ಯಾರು ಬೆಳೆಸ್ತಾರೋ ಊರಿನಲ್ಲಿ, ಜಿಲ್ಲೆಯಲ್ಲಿ, ಅವರನ್ನು ಗುರುತಿಸಬೇಕು, ಅವರನ್ನು ಗಡಿಪಾರು ಮಾಡಬೇಕು. ಆ ಕೆಲಸವನ್ನು ಕಾನೂನು ಪಾಲಕರು ಮಾಡಬೇಕು. ಅದು ಮಾಡದೆ ಯಾವತ್ತೂ ನಾವು ಸುಮ್ಮನೆ ಇರ್ತೇವೆ ಅಂದ್ರೆ ಒಂದು ಭಯಾನಕವಾದ ಒಂದು ಸ್ಫೋಟ ಉಂಟಾದ ನಂತರ ಮತ್ತೆ ಏನು ಇಲ್ಲಿ ಜಿಲ್ಲೆಯಲ್ಲಿ ಬಾಕಿ ಇರುವುದಿಲ್ಲ ಎಲ್ಲರೂ. ಅಂತ ಒಂದು ಅವಸ್ಥೆ ಯಾವತ್ತೂ ಮುಸಲ್ಮಾನರಿಂದ ಉಂಟಾಗುವುದೂ ಇಲ್ಲ. ಯಾರು ಹೆದರ್ಬೇಕಾಗಿಲ್ಲ. ಮುಸಲ್ಮಾನರು ಅಲ್ಲಾಹನನ್ನು ಅನುಸರಿಸುವವರು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅನುಸರಿಸುವವರಾಗಿದ್ದಾರೆ, ಶಾಂತಿ ಪ್ರಿಯರಾಗಿದ್ದಾರೆ, ಶಾಂತಿಯನ್ನೇ ಕಲಿಸಿದವರಾಗಿದ್ದಾರೆ ನಮ್ಮ ಪ್ರವಾದಿಗಳು. ನಿನ್ನನ್ನು ಯಾವುದೇ ಧರ್ಮದವನು ನಿನ್ನನ್ನು ಬೈದರೆ ಅವರ ಧರ್ಮದ ದೇವತೆಗಳನ್ನ, ಅವರ ಧರ್ಮದ ನಾಯಕರನ್ನ ನೀವು ಬೈಬಾರದು ಎಂದು ಕಲಿಸಿದಂತಹ ಒಂದು ಧರ್ಮ ಇದ್ರದ್ದು ಇಸ್ಲಾಂ ಮಾತ್ರ. ಇನ್ನೊಂದು ಧರ್ಮದ ಧಾರ್ಮಿಕ ನಂಬಿಕೆಗಳನ್ನು, ಇನ್ನೊಂದು ಧರ್ಮದ ಧರ್ಮ ಗುರುಗಳನ್ನ ನೀವು ಬೈಬಾರದು ಎಂದು ಕಲಿಸಿದಂತಹ ಒಂದು ಧರ್ಮ ಅದು ಇಸ್ಲಾಂ ಧರ್ಮ. ಆದ್ದರಿಂದ ನಾವು ಆ ರೀತಿ ನಮ್ಮ ಸಮುದಾಯವನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಈ ಒಂದು ಪ್ರತಿಭಟನೆ ಒಂದು ಸಂದೇಶವಾಗಿದೆ ಸರ್ಕಾರಕ್ಕೆ, ಕಾನೂನು ಪಾಲಕರಿಗೆ ಅರ್ಥ ಮಾಡಿಕೊಳ್ಬೇಕು, ಭಟ್ಟನನ್ನು ಬಂಧಿಸಬೇಕು, ಕಾನೂನು ಕೈಗೊಳ್ಳಬೇಕು. ಇದು ಸಾಲತ್ತು ಅನ್ನೋದು ಈ ಪರಿಸರದ ಮುಸ್ಲಿಂ ಜಮಾತಿನವರು ಒಗ್ಗಟ್ಟಾಗಿ ಇಟ್ಟುಕೊಂಡು ಇಂಥ ಒಂದು ಸಮಾರಂಭ ಮಾಡಿದ್ದಾರೆ. ಇನ್ನು ಬೇಕು ಬಂದ್ರೆ ಈ ರೀತಿ ಮುಂದುವರಿಯುವುದಾದ್ರೆ ನೆಹರು ಮೈದಾನದಲ್ಲಿ ಇದಕ್ಕಿಂತಲೂ ಇಡೀ ಜಿಲ್ಲೆಯ ಒಂದು ಬೃಹತ್ ಸಮಾವೇಶವನ್ನು ನಡೆಸಲಿಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಸಾಧ್ಯವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಭಾವಿಸಬೇಡಿ ಯಾವತ್ತು ಮುಸಲ್ಮಾನರನ್ನು ಅಲ್ಲಿ AP, EK, SK, SSF, ಸುನ್ನಿ ಸಲಫಿ ಅಂತ ಕಚ್ಚಾಡಿಸುತ್ತಾ ನಾವು ಸುಖವಾಗಿ ಬದುಕಬಹುದು ಎಂದು ಭಾವಿಸಬೇಡಿ. ಅದೆಲ್ಲ ನಮ್ಮ ಆಂತರಿಕವಾದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು. ಅದೆಲ್ಲವನ್ನು ನಾವು ಸೈಡ್ಗೆ ಇಟ್ಟು ನಮ್ಮ ಧರ್ಮದ ಮೇಲೆ ಕೈ ಹಾಕಿದ್ರೆ, ನಮ್ಮ ಸಮುದಾಯದ ಮೇಲೆ ಕೈ ಹಾಕಿದ್ರೆ, ನಮ್ಮ ಕುರಾನ್ ಮೇಲೆ ಕೈ ಹಾಕಿದ್ರೆ ನಮ್ಗೆ ಈ ದೇಶದಲ್ಲಿ ಬದುಕಬೇಕಾಗಿಲ್ಲ. ಅದು ಇದ್ರೆ ಮಾತ್ರ ನಮ್ಗೆ ಇಲ್ಲಿ ಬದುಕಬೇಕು. ಧರ್ಮ ಇದ್ರೆ, ನಮ್ಮ ಕುರಾನ್ ಇದ್ರೆ, ನಮ್ಮ ಮುಸ್ಲಿಂ ಸಮುದಾಯ ಇದ್ರೆ. ಆದ್ದರಿಂದ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ಇನ್ನೊಂದು ದೊಡ್ಡ ಪ್ರತಿಭಟನೆಗೆ, ಸಮಾವೇಶಕ್ಕೆ ಅವಕಾಶ ಕೊಡಬಾರದು. ಪತ್ರ ಮೇಲೆ FIR ಆಗಬೇಕು, ಚುನಾವಣೆಗೆ ಮುಂಚೆ ಅವನನ್ನು ಬಂಧನ ಆಗಬೇಕು. ಇದು ನಮ್ಮ ಬೇಡಿಕೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಇಲ್ಲಿ ಸಂಬಂಧಪಟ್ಟಂತಹ IBO ಪ್ರತಿನಿಧಿಗಳಿರ್ಬೋದು, ಸ್ಪೆಷಲ್ ಬ್ರಾಂಚ್ ಪ್ರತಿನಿಧಿಗಳಿರ್ಬೋದು, ಕ್ರೈಮ್ ಬ್ರಾಂಚ್ ಪ್ರತಿನಿಧಿಗಳಿರ್ಬೋದು, ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ನೀವು ಸತ್ಯವಾದ, ಸುಂದರವಾದ ಒಂದು ನೈಜ ವರದಿಯನ್ನು ನಿಮ್ಮ ಉನ್ನತ ಅಧಿಕಾರಿಗಳಿಗೆ ಕೊಡಬೇಕು, ರಾಜ್ಯದ ಗೃಹ ಸಚಿವರಿಗೆ ಕೊಡಬೇಕು, ಮುಖ್ಯಮಂತ್ರಿಗಳಿಗೆ ಕೊಡಬೇಕು. ಇಲ್ಲಿ ನಡೆದ ಬಗ್ಗೆ ಸುಳ್ಳು ವರದಿಗಳನ್ನು ಕೊಡಬಾರದು ಎಂದು ನಿಮ್ಮಲ್ಲಿ ಕೂಡ ಹೇಳ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ ನಡೆದಂತಹ ಎಲ್ಲರೂ ಈ ಸಮಾರಂಭ ಕೊನೆಯ ಮುಗಿಯುವ ತನಕ ಶಾಂತಿಯಿಂದ, ಸೌಹಾರ್ದದಿಂದ ಒಳ್ಳೆಯ ರೀತಿಯಲ್ಲಿ ಸಹಕರಿಸಬೇಕು. ಅಕ್ಕಪಕ್ಕದಲ್ಲಿರುವಂತಹ ಯಾವುದೇ ಒಬ್ಬ ಹಿಂದುವಿನ ಮನೆಗಾಗಲಿ, ಅಂಗಡಿಗಾಗಲಿ, ಯಾವುದೇ ಒಬ್ಬನಿಗಾಗಲಿ ತೊಂದರೆಯಾಗುವಂತಹ ಒಂದು ಕೆಲಸವನ್ನು ಯಾರು ಕೂಡ ಮಾಡಬಾರದು. ಅದನ್ನು ಅದೇ ರೀತಿ ಈ ಸಮಾರಂಭ ಮುಗಿದು ಹೋಗುವಾಗಲೂ ಕೂಡ ರಸ್ತೆಯಲ್ಲಿ ಯಾರಿಗೂ ಒಬ್ಬ ಹಿಂದೂ ಸಹೋದರನಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ಅದು ನಮ್ಮ ಧರ್ಮದ ಜವಾಬ್ದಾರಿಯಾಗಿದೆ. ಅದನ್ನು ಕೂಡ ನೀವು ಪಾಲಿಸಬೇಕು. ಅಲ್ಲದೆ ಹೊರಗಿನಿಂದ ಯಾರಾದ್ರೂ ಬಂದು ಕಲ್ಲು ಬಿಸಾಡಿದ್ರೆ, ಏನಾದ್ರೂ ತೊಂದರೆ ಕೊಟ್ರೆ, ಆಗ ಅದೊಂದು ಗಲಭೆ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಯಾರಾದ್ರೂ ಪ್ರಯತ್ನ ಮಾಡುವ RSSನವರು ಇದ್ರೆ ಅವರನ್ನು ಹಿಡಿದು ಪೊಲೀಸ್ ಎಲ್ಲ ಕೈಗೆ ಒಪ್ಪಿಸಿರಿ. ನೀವೇನು ಮಾಡ್ಲಿಕ್ಕೆ ಹೋಗಬೇಡಿ ಎಂಬುದನ್ನು ಕೂಡ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಚ್ಚುಕಟ್ಟಾದ ರೀತಿಯ ಸಂದೇಶವನ್ನು ಕೊಟ್ಟಂತಹ ಗ್ರೀನ್ ವ್ಯಾಲ್ಯೂ ಅಕಾಡೆಮಿ ಬಹುಮಾನ್ಯ ಜಾಫರ್ ಸಾದಿಕ್ ಫೈಸಿ ಬಹಳಷ್ಟು ಉತ್ತಮವಾದಂತಹ ಸಂದೇಶವನ್ನು ನೀಡಿದರೆ